ಗುರು ಯಾಕೋ ಗಿಲ್ಲಿಗೆ ಅದೃಷ್ಟನೇ ಕೈ ಹಿಡಿತಾ ಇಲ್ಲ ಗುರು. ಟಾಪ್ 6ಗೆ ಏನು ಇದುವರೆಗೂ ಕೂಡ ಆಟಗಳು ನಡೆದ್ವೋ ಎಲ್ಲ ಆಟಗಳಲ್ಲೂ ಕೂಡ ಗಿಲ್ಲಿ ಯಾಕೋ ಸೋತ್ಬಿಟ್ಟ. ಆಕ್ಚುಲಿ ನಾವೆಲ್ಲರೂ ಅನ್ಕೊಂಡಿದ್ವಿ ಈಗೇನು ಟಾಪ್ 6ಗೆ ಫಸ್ಟ್ ಕಂಟೆಸ್ಟೆಂಟ್ ಆಗಿ ಗಿಲ್ಲಿನೇ ಬರ್ತಾನೆ ಅಂತ ಅನ್ಕೊಂಡಿದ್ವಿ. ವಿಚಿತ್ರ ಅಂದ್ರೆ ಯಾಕೋ ಬರ್ತಾ ಇಲ್ಲ. ಇನ್ನು ಮುಂದೆನೂ ಬರ್ತಾನೋ ಬರಲ್ವೋ ಡೌಟ್ ಅಲ್ಲೇ ಇದೆ ಗುರು. ಅವ್ನು ಗೆಲ್ತಾನ ಅನ್ನೋದೇ ಡೌಟ್ ಅಲ್ಲಿ ಇದೆ ಗುರು ಅಂತ ತುಂಬಾ ಅಂದ್ರೆ ತುಂಬಾ ಜನ ಆಕ್ಚುಲಿ ಅವ್ರ ಮನಸ್ಸಿನಲ್ಲಿ ಕೊರಗ್ತಾ ಇರ್ತಾರೆ. ಎಸ್ ಅಂತವ್ರಿಗೆ ಇನ್ ಕೆಲವರು ಆನ್ಸರ್ ಮಾಡ್ತಾ ಇರ್ತಾರೆ ಏನಪ್ಪಾ ಅಂತಂದ್ರೆ, ಬಿಡಿ ಗುರು ಈ ಸರಿ ಆಕ್ಚುಲಿ ನಿಮಗ್ ಗೊತ್ತಿದೆ ಲಾಸ್ಟ್ ಎಂಡ್ ಅಲ್ಲಿ ಓಟ್ ಮುಖಾಂತರನೇ ಗೆಲ್ಲಿಸ್ತಕ್ಕಂಥದ್ದು ಗಿಲ್ಲಿಗೆ ಗುರು. ನಾನು ಓಟ್ ಹಾಕಿರ್ತಕ್ಕಂಥದ್ದು ಓಟ್ ಮುಖಾಂತರನ ಗೆಲ್ತಾನೆ ಬಿಡುಗರು ಗಿಲ್ಲಿ ಅಂತ ತುಂಬಾ ಜನ ಹೇಳ್ತಾ ಇರ್ತೀರಾ. ಎಸ್ ಖಂಡಿತವಾಗಿಯೂ ಇದೆಲ್ಲದರ ಬಗ್ಗೆ ಇವತ್ತು ಒಂದು ವಿಶ್ಲೇಷಣೆಯನ್ನ ಮಾಡೋಣ. ಯಾಕೆ ಅಂತಂದ್ರೆ ತುಂಬಾ ಜನಕ್ಕೆ ಬೇಜಾರು ಕೂಡ ಇದೆ. ಈಗ ಏನು ಈ ವಾರದಲ್ಲಿ ಆಟಗಳು ನಡೆದು ಟಾಪ್ 6ಗೆ ಆ ಒಂದು ಕಂಟೆಸ್ಟೆಂಟ್ ಅಲ್ಲಿ ಆಲ್ಮೋಸ್ಟ್ ಸಿಕ್ಕಾಬಿಟ್ಟೆ ಅಬ್ಬರಿಸಿತ್ತು. ಅಶ್ವಿನಿ ಗೌಡ ಮತ್ತೆ ಧ್ರುವಂತು ಆಲ್ಮೋಸ್ಟ್ ಎಲ್ಲಾ ಆಟಗಳಲ್ಲೂ ಕೂಡ ಗೆಲ್ತಾನೆ ಇದ್ರು. ವಿಚಿತ್ರ ಅಂದ್ರೆ ಅವ್ರಿಗೆ ಲಾಸ್ಟ್ ಎಂಡ್ ಅಲ್ಲಿ ನೀವು ನೋಡಿರ್ಬಹುದು ಆ ಸರಳಗಳನ್ನ ಜೋಡಿಸ್ಕೊಂಡು ಅದ್ರ ಮೇಲೆ ಹತ್ಕೊಂಡು ಹೋಗಿ ಲಾಸ್ಟ್ ಅಲ್ಲಿ ಮೇಲ್ಗಡೆ ಕೂತ್ಕೊಂಡು ಜೈ ಬಿಗ್ ಬಾಸ್ ಅಂತ ಹೇಳ್ಬೇಕು. ಎಸ್ ಅದ್ರಲ್ಲಿ ಆಲ್ಮೋಸ್ಟ್ ನೀವು ನೋಡಿದ್ರಿ ಫಸ್ಟ್ ಆಕ್ಚುಲಿ ನಮ್ಮ ಧನುಷ್ ಅವರ ಬರ್ತಾರೆ. ಧನುಷ್ ಅವರು ನೆಕ್ಸ್ಟ್ ಬರ್ತಕ್ಕಂಥದ್ದು ರಘು ಅವರು. ಎಸ್ ಇಲ್ಲಿ ನಾನು ನೋಡಿ ಧನುಷ್ ಅವ್ರು ಬಂದ್ಬಿಟ್ಟು ಆಕ್ಚುಲಿ ರಾಶಿಕಾ ಆಕ್ಚುಲಿ ಸಪೋರ್ಟ್ ಮಾಡದೆ ಇದ್ದಿದ್ರೆ ನನ್ನ ಪ್ರಕಾರ ಆ ಒಂದು ಸ್ಪೀಡ್ ಅಲ್ಲಿ ಆಡಕ್ ಆಗ್ತಾ ಇರ್ಲಿಲ್ವನೋ. ಬರೀ ನೀವು ನೋಡಿರ್ಬೋದು 7 ನಿಮಿಷ 41 ಸೆಕೆಂಡ್ ಏನೋ ಅದು ಅವರು ಧನುಷ್ ಅವ್ರು ಗೆದ್ದಿರ್ತಕ್ಕಂಥದ್ದು. ಅಲ್ಲಿ ಆಡೋಕ್ ಆಗ್ತಿರ್ಲಿಲ್ಲ. ಯಾಕೆಂತಂದ್ರೆ ರಾಶಿಕಾ ತುಂಬಾ ಅಂದ್ರೆ ತುಂಬಾ ಒಂದ್ ಸ್ವಲ್ಪ ಸ್ಪೀಡ್ ಆಗಿ ಆಡಿದ್ಲು. ಹಾಗಾಗಿ ಧನುಷ್ಗೆ ವರ ಆಯ್ತು. ವಿಚಿತ್ರ ಅಂದ್ರೆ ಈ ರಾಶಿಕಾ ಅದೇ ರಘುಗ ಆಡಿದ್ರೆ ಏನ್ ಇವತ್ ನೋಡಿರ್ಬೋದು ನೀವು, ಏನು ಜಗಳಕ್ಕೆ ಬಿದ್ಬಿಟ್ಟಿದ್ಲು ಇವಳ ಜೊತೆ ರಕ್ಷಿತಾ ಜೊತೆಲಿ. ನಾನು ಇದು ರಘು ಅಣ್ಣನ ಹತ್ರ ಕೂತ್ಕೋತೀನಿ ಕಂಫರ್ಟಬಲ್ ಜೋನು, ನೀನೇನ್ ಬರ್ಬೇಡ ಅನ್ನೋಕೆ ಹಾಗೆ ಹೀಗೆ ಅಂತ ರಕ್ಷಿತಾಗಿ ಜಗಳಕ್ಕೆ ಬಿದ್ಬಿಟ್ಟಿದ್ದಾಳೆ. ಆದ್ರೆ ಈ ರಾಶಿಕಾಗೆ ನಿಜವಾಗ್ಲೂ ಒಂದು ಏನು ಒಂದು ಗೌರವ ಒಂದು ಮರ್ಯಾದೆ ಅಂತ ಇದ್ದಿದ್ರೆ ನಿಜವಾಗ್ಲೂನು ರಘುಗೆ ಸಪೋರ್ಟ್ ಮಾಡ್ಬೇಕಾಗಿತ್ತು. ಕಂಫರ್ಟಬಲ್ ಜಾಗವನ್ನು ಕೂತ್ಕೊಳ್ಳಕ್ ಮಾತ್ರ ರಘು ಬೇಕು. ಅದೇ ಬೇರೆ ಆಟ ಆಡ್ಸಿ ಗೆಲ್ಲೋಕೆ ರಘು ಬೇಡ ರಾಶಿಕಾಗೆ. ಎಂತ ಇದ್ರಿ ಇದು, ನಿಜವಾಗ್ಲೂ ಬೇಜಾರಾಗತ್ತೆ. ಆಕ್ಚುಲಿ ರಘು ಅವರು 9 ನಿಮಿಷ ಎಷ್ಟೋ 20 ಸೆಕೆಂಡ್ ಎಷ್ಟಕ್ಕೋ ಆಕ್ಚುಲಿ ಅವರು ಇದ್ ಮಾಡ್ತಾರೆ, ಗೆಲ್ತಾರೆ. ಅಂದ್ರೆ ಧನುಷ್ಕುನು ಮತ್ತೆ ರಘು ಅವ್ರ ಆಟಕ್ಕೂ ಬರೋಬರಿ 2 ನಿಮಿಷ ಹೆಚ್ಚು ಕಾಲ ಇತ್ತು. ಆಲ್ಮೋಸ್ಟ್ ಏನು ಅಂತಂದ್ರೆ ಇಲ್ಲಿ ಏನ್ ಗೊತ್ತಾ, ಸ್ವಲ್ಪ ಇಲ್ಲಿ ರಕ್ಷಿತಾ ಸ್ವಲ್ಪ ಕುಳ್ಳಿ ಇದ್ಲು. ಅವಳು ಅದು ಆ ಪೂಲ್ಗೆ ಇಳಿಗಿ ಮೇಲ್ಗಡೆ ಹತ್ತಿ ತಗೊಬಂದ್ ಕೊಡೋದು ಅದು ಕಷ್ಟ ಆಯ್ತು. ಹಾಗಾಗಿ ಅವಳಿಗೆ ಸ್ವಲ್ಪ ಕಷ್ಟ ಆಗಿರ್ಬೋದು ಗೆಲ್ಲೋಕೆ. ಎಸ್ ಅದು ಹೊರತಾಗಿ ನೀವು ನೋಡಿ, ಎಸ್ ಇಷ್ಟೆಲ್ಲ ಆಟ ಆಗಿನೂ ಕೂಡ ಬಿಗ್ ಬಾಸ್ ನಲ್ಲಿ ಒಬ್ರು ಆಯ್ಕೆ ಆಗಿರ್ತಕ್ಕಂಥದ್ದು. ಇನ್ನು 5 ಜನ ಆಯ್ಕೆ ಆಗ್ಬೇಕು. 5 ಜನದಲ್ಲಿ ಆಯ್ಕೆ ಆದಾಗ ಈಗ ಆಯ್ಕೆ ಮಾಡ್ತಕ್ಕಂಥದ್ದು ಆಯ್ಕೆ ಮಾಡುವಾಗ ಆಲ್ಮೋಸ್ಟ್ ಈ ಆಯ್ಕೆಯಲ್ಲಿ ಗಿಲ್ಲಿ ಗೆಲ್ತಾನೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕೆಂತಂದ್ರೆ ಇವತ್ತು ಶನಿವಾರ, ಭಾನುವಾರ ಒಂದಷ್ಟು ಜನರನ್ನ ಹೊರಗಡೆ ಕಳಿಸ್ತಾರೆ. ಒಂದಷ್ಟು ಜನ ಅನ್ನೋದ್ಕಿಂತ ಒಂದಿಬ್ಬರಂತೂ ಹೋಗ್ತಾರೆ. ನೋಡ್ಕೊಳ್ತಕ್ಕಂಥದ್ದೇ 6 ಜನ. ಎಸ್ ಇವತ್ತು ಶನಿವಾರ ಭಾನುವಾರದಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ ಟಾಪ್ 6ಗೆ ಯಾರು ಹೋಗ್ತಾರೆ ಅಂತ. ಆಲ್ಮೋಸ್ಟ್ ಭಾನುವಾರ 6 ಜನ ಉಳ್ಕೊಳ್ಳೋದ್ರಿಂದ ಎಸ್ ಗುರು ಟಾಪ್ 6ಗೆ ಬಂದೇ ಬಿಟ್ರು ಅಂತ ಹೇಳ್ಬಹುದು. ಗಿಲ್ಲಿ ಪಕ್ಕ ಬಂದೇ ಬರ್ತಾನೆ ನನ್ನ ಪ್ರಕಾರ, ಅದ್ರಲ್ಲಿ ಡೌಟ್ ಇಲ್ವೇ ಇಲ್ಲ. ಯಾಕೆ ಅಂತಂದ್ರೆ ಅವನಿಗೆ ಆ ಮಟ್ಟಿಗಿನ ಸ್ಟಾರ್ಟಿಂಗ್ ದಿನಗಳಿಂದ ಕೂಡ ಇಲ್ಲಿವರೆಗೂ ಅವನು ಕ್ರೇಜ್ ಮೇಲೆನೆ ಆಲ್ಮೋಸ್ಟ್ ಬಿಗ್ ಬಾಸ್ ಒಳ್ಳೆ TRP ಸಂಪಾದನೆ ಮಾಡಿದೆ. ಹಾಗಾಗಿ ನನ್ಗೇನೋ ಡೌಟ್ ಅಂತ ಅನಿಸ್ತಲ್ಲ. ನಿಮ್ಗೇನ್ ಅನ್ಸುತ್ತೆ? ತಪ್ಪದೆ ಕಮೆಂಟ್ ಮಾಡಿ. ನಮಸ್ಕಾರ.